ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತು ನಾವು ನಮ್ಮ ಸೋದರತ್ತಿ ಮಗಳ ಗೃಹ ಪ್ರವೇಶಕ್ಕೆ ಹೊಂಟೀವ್ರಿ. ಇದೇ ರೀ ನಮ್ಮೂರು. ಇಲ್ಲಿ ಕುಂತ್ಕೊಂಡಿವಿ ನೋಡ್ರಿ, ನೋಡಕತ್ತಿ ನೋಡ್ರಿ. ಇಲ್ಲಿ ಅದು ನಾನಾ ರೀ, ಇದು ನಮ್ಮ ಊರ ಎಂಟ್ರೆನ್ಸ್ ರೀ. ಇದು ಅಲ್ಲಿ ಸಂಗೊಳ್ಳಿ ರಾಯಣ್ಣನ ವೃತ್ತ ಐತ್ರಿ ನಮ್ಮ ಊರಾಗ. ನೀವು ಯಾವಾಗನ ಕೊಪ್ಪಳಕ್ಕೆ ಬಂದ್ರೆ ಬರ್ರಿ ಫ್ರೆಂಡ್ಸ್, ನಮ್ಮೂರಿಗೆ ನಮ್ಮ ಮನೆಗೆ ಬರ್ರಿ. ನಿಮ್ಗೆ ಯಾವಾಗಲಿ ಬರ್ರಿ, ನಿಮಗೋಸ್ಕರ ನಮ್ಮ ಮನೆ ಬಾಗಿಲು ಯಾವಾಗಲೂ ಸದಾ ತೆಗೆದಿರತ್ರಿ. ಫ್ರೆಂಡ್ಸ್ ಅಂದ್ರೆ ನಮಗೆ ಭಾಳ ಗೌರವ ರೀ. ಫ್ರೆಂಡ್ಸ್ ಬರ್ರಿ ನಮ್ಮೂರಿಗೆ. ಬಂದಾಗ ನಮ್ಮ ಕಡೆಗೆ ಹೆಂಗಿರುತ್ತೆ ಅಂತ ನೋಡಿರಂತ್ರಿ. ನೋಡ್ರಲ್ಲಿ ಈ ಕಡೆ ಅದು ಇಟ್ಗಿ ಕಡೆ ಹೋಗೋ ರೋಡ್ ರೀ ಅದು. ಆಮೇಲೆ ಮತ್ತು ಇಷ್ಟೆಲ್ಲ ಅನ್ನೋದ್ರಾಗನ ನಾವು ಬಸ್ ಹತ್ಕೊಂಡು ಬಿಟ್ಟಿವ್ರಿ ಕುಕ್ನೂರಿಗೆ. ಇದು ಕುಕ್ನೂರು ಬಸ್ ಸ್ಟ್ಯಾಂಡ್ ನೋಡ್ರಿ. ಇದು ಕುಕ್ನೂರು ಬಸ್ ಸ್ಟ್ಯಾಂಡ್ ರೀ. ಕುಕ್ನೂರು ತಾಲೂಕು ಆಗೈತ್ರಿ. ಮೊದಲು ನಮ್ಮೂರಿಗೆ ಯಲಬುರ್ಗಾ ತಾಲೂಕಿತ್ತು ರೀ. ಈಗ ಕುಕ್ನೂರು ತಾಲೂಕು ಆಗೈತ್ರಿ. ಕುಕ್ನೂರು ತಾಲೂಕಾಗಿ ಏನು ಭಾಳ ಒಂದು 2 ವರ್ಷ ಆಗಿರ್ಬೇಕು ಅಷ್ಟೇ ರೀ. ಮೊದಲೆಲ್ಲ ನಮ್ಮದು ಯಲಬುರ್ಗಾ ತಾಲೂಕು ಬರ್ತಿತ್ತು ರೀ. ಬಸ್ ಹತ್ಕೊಂಡು ಯಲಬುರ್ಗಾಕ್ಕೆ ಹೊಂಟೀವ್ರಿ. ಒಂದು 15-20 ನಿಮಿಷಕ್ಕನ ಯಲಬುರ್ಗಾ ಬಂತ್ರಿ. ನೋಡ್ರಲ್ಲಿ ಅದು ಯಲಬುರ್ಗಾ ರೀ. ಇದು ಯಲಬುರ್ಗಾ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ನೋಡ್ರಿ ಫ್ರೆಂಡ್ಸ್. ಅದು ಇನ್ನೇನು ಭಾಳ ದೂರ ಏನಿಲ್ಲ ರೀ ಬಸ್ ಸ್ಟ್ಯಾಂಡ್. ನಾವೆಲ್ಲ ಫಸ್ಟಿಗೆ ನಮ್ಮ ತವ್ರ ಮನೆ ಬಂದು ಕುಡ್ಗುಂಟಿ ಕುಡ್ಗುಂಟಿ ಇದು ಯಲಬುರ್ಗಾ ತಾಲೂಕು ಬರುತ್ತೆ ರೀ. ನಾವೆಲ್ಲ ಕಾಲೇಜ್ ಕಲ್ತದ್ದೆಲ್ಲ ಇಲ್ಲೇ ರೀ. PUC ಮಟ್ಟ ಓದಿದ್ದೆಲ್ಲ ಇಲ್ಲೇ ರೀ ಫ್ರೆಂಡ್ಸ್. ನಾವು ಕಾಲೇಜ್ಗೆ ನಾವು ದಿನ ಹೋಗ್ತಿದ್ದೀವಿ ರೀ. ಇದೆಲ್ಲ ನಾವು ಫಸ್ಟಿಗೆ ಅಡ್ಡಾಡಿದ ರೋಡ್ ನೋಡ್ರಿ. ಈಗ ಆಲೇ ಮದುವೆಯಾಗಿ 15-16 ವರ್ಷ ಆತಲ್ರಿ. ನಮಗೆ ಅಲ್ಲಿದು ಸ್ವಲ್ಪ ಚಿರಪರಿಚಿತ ಅನ್ನೋ ಹಂಗೆ ಆಗ್ಬಿಟ್ಟೈತ್ರಿ. ಯಾಕಂದ್ರೆ ಅವಾಗೆಲ್ಲ ಇಂದಿರಾ ಕ್ಯಾಂಟೀನ್ ಮತ್ತು ಈ ಥರ ಡಬ್ಬಿ ಅಂಗಡಿ ಅವೆಲ್ಲ ಇದ್ದಿಲ್ಲ ರೀ. ಅವಾಗ ಸ್ವಲ್ಪ ಕುಲ್ಲ ಇತ್ತು ರೀ. ಈಗೆಲ್ಲ ನೋಡ್ರಿ ಹ್ಯಾಂಗೆ ಇದಾಗ್ಯವಂತ ನೋಡ್ರಿ ಫ್ರೆಂಡ್ಸ್. ರಕ್ಷಾಬಂಧನ ಐತಲ್ರಿ, ಅದ್ರ ಸಂಬಂಧ ಪುಟ್ಬಾತ್ನಾಗೆಲ್ಲ ಇವನ್ನ ರಾಕೆಟ್ ಇದ್ರಿ. ಅವನ್ನೆಲ್ಲ ನಾವು ನೋಡ್ಕೊತ ಹೊಂಟಿದ್ವಿ ರೀ. ಚಂದ ಅದಾವಲ್ಲ, ಹೊಳ್ಳಿ ಹೋಗೋ ಮುಂದೆ ತೊಗೊಂಡು ಹೋಗೋಣಂತ ನಾವು ಆಚರಣೆ ಮಾಡ್ಬೇಕಲ್ರಿ. ನನ್ನ ಮಗನ ನಮ್ಮ ಮಕ್ಳು ಅದಾರಲ್ರಿ, ಕಟ್ತಾರ ಅಂತಂದು ಮಾತಾಡ್ಕೊತ ಹೊಂಟೀವ್ರಿ ಫ್ರೆಂಡ್ಸ್. ಮಾತಾಡ್ಕೊತ ಹೋಗೋದ್ರಾಗನ ಒಂದು 5 ನಿಮಿಷಕ್ಕನ ಬಸ್ ಸ್ಟ್ಯಾಂಡ್ ಬಿಡ್ತೀರಿ ಫ್ರೆಂಡ್ಸ್. ಅದು ಇನ್ನೇನು ಈಗ ಬಸ್ ಒಳ್ಳುತ್ತೆ ನೋಡ್ರಿ. ಅದ ಬಸ್ ಸ್ಟ್ಯಾಂಡ್ ರೀ. ಈಗ ಇದೆಲ್ಲ ಬಸ್ ಸ್ಟ್ಯಾಂಡ್ ಬಾಜು ಇರುವರಿ ಇವ ಅಂಗಡಿ. ಫಸ್ಟಿಗೆಲ್ಲ ಇಷ್ಟೆಲ್ಲ ಇದ್ದಿಲ್ಲ ಬಿಡ್ರಿ. ನಾವು ಸಾಲಿ ಕಲಿಯೋ ಮುಂದೆ ಈಗ ನೋಡ್ತಿರಲ್ರಿ, ವರ್ಷಕ್ಕಿರಲ್ಲ ಎಲ್ಲ ಚೇಂಜ್ ಆಕ್ಕಿರತ್ತೆ ರೀ. ಅದ್ರಾಗ ಈಗ 15 ವರ್ಷ ನಾವು ನೋಡೋದಕ್ಕೂ ಈಗ ನೋಡೋದಕ್ಕೂ ಭಾಳ ಫರಕ್ ಅಂದ್ರೆ ಭಾಳ ಫರಕ್ ಐತ್ರಿ. ಈಗ ನೋಡ್ರಿ ಬಸ್ ಸ್ಟ್ಯಾಂಡ್ ಹಂಗೆ ಹಿಂಗೆ ಅನ್ನೋದ್ರಾಗನ ಬಸ್ ಸ್ಟ್ಯಾಂಡ್ ಬಿಡುತ್ತೆ ರೀ. ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡ್ರಿ ಫ್ರೆಂಡ್ಸ್. ಇನ್ನೂ ತರ್ಲಕಟ್ಟಿಗೆ ಹೋಗು ಬಸ್ ಲೇಟ್ ಐತಂದ್ರೆ ರೀ ಇಳಿದು ನಮ್ಮ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ನಾಗ ಓದ್ತಾಳಂತ ಅನ್ನಲ್ರಿ ನಿಮ್ಮ ಮುಂದೆ. ಹೆಂಗೋ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ರಾತಂತಂದು ಓಟು ಸಾಲಿ ಕಡೆಗೆ ಹೊಂಟೀವ್ರಿ ಫ್ರೆಂಡ್ಸ್. ಹೋಗಿ ಆಕಿನ ಮಾತಾಡ್ಸ್ಕೊಂಡು ಮತ್ತು 1:15 ಬಸ್ ಹತ್ಕೊಂಡು ಬಂದ್ವಿ ನಾವು ತರ್ಲಕಟ್ಟಿಗೆ. ಅದು ಕೂಡ ಯಲಬುರ್ಗಾ ತಾಲೂಕು ರೀ, ತರ್ಲಕಟ್ಟಿ ಅನ್ನೋದು. ಬಂದ್ವಿ. ಇನ್ನೇನು ತರ್ಲಕಟ್ಟಿ ಬಸ್ ಸ್ಟ್ಯಾಂಡ್ ಇಳಿದು ಅವ್ರ ಮನೆ ದಾರಿ ಹಿಡ್ಕೊಂಡು ಹೊಂಟೀವಿ ನೋಡ್ರಿ. ಅವ್ರ ಮನೆ ಕಡೆಗೆ ರೀ ಇದು ಹೊಂಟಿರೋದು ದಾರಿ. ಅಲ್ಲಿ ಪೆಂಡಾಲ್ ಕಾಣುತ್ತೆ ನೋಡ್ರಿ ಫ್ರೆಂಡ್ಸ್. ಅದ ರೀ ಅವ್ರ ಮನೆ. ಗೃಹ ಪ್ರವೇಶ ಇರೋದು ಅದ ಮನಿದ ರೀ. ಈಗ ಅದು ಇಲ್ಲೆಲ್ಲ ಬಾಜುಕ ಬಂದವರು ಬೈಕ್ ಅವು ತರ್ಬ್ಯಾರ ನೋಡ್ರಿ. ಮುಂದೆ ಹನುಮಪ್ಪನ ಗುಡಿ ಮತ್ತು ಇದು ಮಾರುತೇಶ್ವರನ ಗುಡಿ ಐತ್ರಿ. ಅಲ್ಲಿ ಹನುಮಪ್ಪ ಮತ್ತು ಇದು ರೀ ಶರಣ ಬಸವೇಶ್ವರ ಗುಡಿ ಐತ್ರಿ. ಹನುಮಪ್ಪ ಅಂದರು ಒಂದ, ಮಾರುತಿ ಅಂದರು ಒಂದ ರೀ. ನನಗೆ ಗೊತ್ತು ರೀ, ಆದ್ರೆ ನಾನು ಹೇಳಿದ್ದೀನಿ ರೀ, ನಗಬೇಡ್ರಿ ಫ್ರೆಂಡ್ಸ್ ನೀವು. ನೋಡ್ರಿ ಅವ್ರ ಮನೆ ಒಳಗೆ ಹೊಂಟೀವಿ ರೀ. ಇವ್ರು ನಮ್ಮ ದೊಡ್ಡಮ್ಮ ರೀ, ಇವರು ನಮ್ಮ ಸೋದ್ರ ಮಾವನ ಮಗ ರೀ. ಇದು ನೋಡ್ರಿ ಫ್ರೆಂಡ್ಸ್, ನಮ್ಮ ಸೋದ್ರ ಅತ್ತೆ ಅಥವಾ ಮಗಳ ಮನೆ ಗೃಹ ಪ್ರವೇಶಕ್ಕೆ ನಾವು ಒಳಗೆ ಬಿಟ್ಟಿವಿ ರೀ. ನನ್ನ ಮಗಳು ಮಾಡ್ಯಾಳ್ರಿ ಇದನ್ನೆಲ್ಲ ವೀಡಿಯೋ. ಹಾಗಾಗಿ ಆಕೆ ಏನೂ ಪರಿಚಯ ಹೇಳಿಲ್ರಿ, ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಬಂದು ಕೊಟ್ಲ್ರಿ. ನಾನು ವಾಯ್ಸು ಕೊಟ್ಟು ನಿಮಗೆಲ್ಲ ಪರಿಚಯ ಮಾಡ್ಸಕತ್ತೀನಿ ರೀ ಫ್ರೆಂಡ್ಸ್. ನೋಡ್ರಿ ಮನೆ ಏನು ಬೇಷಾಗೈತೆ ರೀ. ಅಂಥವು ಏನು ಸಣ್ಣದಲ್ಲ, ಅಂಥ ದೊಡ್ಡದಲ್ಲ ರೀ. ಒಂದು ಲೆಕ್ಕಕ್ಕಾಗೈತೆ ರೀ ಫ್ರೆಂಡ್ಸ್. ಮತ್ತು ಒಬ್ಬರ ಜೀವನದಾಗ ಮನೆ ಹಾಕ್ಸೋದು ಒಂದು ದೊಡ್ಡ ಸಾಧನೆ ಅನ್ನೋದು ರೀ. ಯಾಕಂದ್ರೆ ಮಿಡ್ಲ್ ಕ್ಲಾಸು ಫ್ಯಾಮ್ಲಿ ಒಳಗೆ ಮನೆ ಹಾಕ್ಸೋದಂದ್ರೆ ಸುಮ್ಮನೆ ಮಾತಲ್ಲ ರೀ. ಯಾಕಂದ್ರೆ 15-20 ಲಕ್ಷ ಅಂದ್ರೆ ನಾವು ಜೀವನದಾಗ ನೋಡೋದು ಒಂದು ರೇರ್ ರೀ. ಅಂಥದ್ದು ಅಷ್ಟು ರೊಕ್ಕ ಖರ್ಚು ಮಾಡಿ ಮನೆ ಹಾಕ್ಸೋದಂದ್ರೆ ಸುಮ್ಮನೆ ಅಲ್ರಿ ಫ್ರೆಂಡ್ಸ್. ಅದು ನಿಮಗೂ ಗೊತ್ತು ಅಂತ ನಾನು ಅನ್ಕೊತೀನಿ ರೀ. ಯಾಕಂದ್ರೆ ಎಲ್ಲರೂ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರು ಆಗಲಿದ್ರೆ ನಮ್ಮ ಕಷ್ಟಗಳು ಏನು ಅನ್ನೋದು ನಿಮಗೆ ಗೊತ್ತಿರುತ್ತಾ ಅಂತ ನಾನು ಅನ್ಕೊಂಡೀನಿ ರೀ ಫ್ರೆಂಡ್ಸ್. ನೋಡಿರಿ ಇದ್ದದ್ರೊಳಗೆ ಸ್ವಲ್ಪ ಚಿಕ್ಕದ ಅಡುಗೆ ಮನೆ ಮಾಡ್ಯಾರ ರೀ. ಆಮೇಲೆ ಇದು ಎಲ್ಲ ರೂಮ್ ರೀ. ಇದು ರೂಮು ಮತ್ತು ಮುಂದೆ ಇಲ್ಲಿ ಬರೋದು ಹಾಲ್ ರೀ. ಅದು ಇಲ್ಲಿ ಚೀಲ ಹಿಡ್ಕೊಂಡು ನಿಂತಾರಲ್ರಿ ಅವ್ರು ನಮ್ಮ ದೊಡ್ಡಮ್ಮಾರು ನೋಡ್ರಿ ಫ್ರೆಂಡ್ಸ್. ಅವರು ಸ್ವಲ್ಪ ಯಾಕೆ ಮಾಡದಂಗೆ ಆಗಿತ್ತು ರೀ. ಮತ್ತು ನಿಚ್ಚಳಾತು ನೋಡ್ರಿ, ಬಿಸಿಲು ಬಿತ್ತು ರೀ.
ಇವರು ನಮ್ಮ ಊರನ್ನವ್ರು ನೋಡ್ರಿ ಕುಡ್ಗುಂಟ್ಯಾರ್ರಿ. ಯಾಕಂದ್ರೆ ನಮ್ಮ ಮತ್ತು ಸೋದರತ್ತಿ ಮಗಳ ತವ್ರ ಮನಿನೂ ಕುಡ್ಗುಂಟ್ಯಲ್ರಿ. ಕುಡ್ಗುಂಟಿರಿದ್ರೆ ಒಂದು ಗಾಡಿ ತೊಗೊಂಬಂದಿದ್ರಿ. ಐನರ್ನ ಕರ್ಕೊಂಬಂದಾರ್ರಿ ಮಂತ್ರ ಹೇಳಕ್ಕೆ ಅದಕ್ಕೆ ಇದಕ್ಕೆ ಅಂತಂದು ಮತ್ತು ಕರಿತಿರ್ತೀವಲ್ರಿ ಓಪ್ಲಿಂಗ್ ಅಲ್ರಿ ಕರ್ಕೊಂಬಂದಾರ್ರಿ. ನಮ್ಮ ಅವ್ವಾರು ನೋಡ್ರಿ ಫ್ರೆಂಡ್ಸ್ ಇವ್ರು ಕುಂತಿದ್ದು ನಮ್ಮ ಅವ್ವಾರು ರೀ. ಇವರು ನಮ್ಮ ಅಕ್ಕರ ಮಕ್ಳು ರೀ. ಆ ಕಡೆ ಗುಲಾಬಿ ಸೀರೆ ಉಟ್ಕೊಂಡಾಳಲ್ರಿ ಆಕಿ ನಮ್ಮ ನೀಗಣ್ಣೆ ರೀ, ನಮ್ಮ ಅಕ್ಕ ರೀ, ನಮ್ಮ ಮಾವನ ಹೆಂಡ್ತಿ ಆಕಿ. ಅಷ್ಟು ಕೂಡಿನ ಬಂದಿದ್ದು ರೀ. ನಾವು ಒಂದು 6-7 ಜನ ಕೂಡಿನ ಬಂದಿದ್ದು ರೀ ಬಸ್ಸಿಗೆ. ಬಸ್ಸು ಭಾಳ ಅಂದ್ರೆ ಭಾಳ ಗದ್ದಲಿದ್ದು ರೀ. ಹಂಗಾಗಿ ಬರೋದ ಲೇಟ್ ಆಗ್ಬಿಡ್ತು ರೀ. ಆಮೇಲೆ ಇವ್ರಿಗೆ ಬಸ್ಸೂ ಇರಂಗಿಲ್ಲ ರೀ ಭಾಳ. ಹಂಗಾಗಿ ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು ರೀ. 2 ಗಂಟೆ ಮೇಲಾಗಿತ್ತು ರೀ ನಾವು ಬರೋಷ್ಟ್ರಿಗೆ. ನೋಡಿರಿ ಫ್ರೆಂಡ್ಸ್ ಅವ್ರದ್ದು ಮನೆ ಎಂಟ್ರೆನ್ಸ್ ಹಿಂಗೆ ಐತ್ರಿ. ಟೈಲ್ಸ್ ಗಿಲ್ಸ್ ಎಲ್ಲ ಹಾಕ್ಯಾರ ರೀ. ಬೇಷ್ ಐತ್ರಿ ಮನೆ ಮುಂದೆ. ಹಿಂಗತೆ ಹಾಕ್ಯಾರ ನೋಡ್ರಿ. ಇವರೆಲ್ಲ ಊರ್ಲಿದ್ರ ಬಂದಾರ್ರಿ ಇವರು. ಮತ್ತು ಒಳಗೆ ಯಾರ ಕರೆದಾರಂತ್ರಿ. ಮತ್ತು ಹೊರಗೆ ಬಂದಾಗ ಒಳಗೆ ಹೋದ್ ನೋಡ್ರಿ. ಆಗಲೇ ಮಂದಿ ಭಾಳ ಇದ್ರಲ್ರಿ ಚಂದಕ್ಕೆ ತೋರ್ಸೋಕ್ಕಾಗಲಿಲ್ಲ ರೀ. ಈಗ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಅಡುಗೆ ಮನೆ ಮುಂದೆ ಒಟ್ಟು ಬಿಟ್ಕೊಂಡಾರಿ. ಇಲ್ಲಿ ನವಗ್ರಹ ಪೂಜೆ ಮಾಡ್ಸ್ಯಾರ ರೀ ಫ್ರೆಂಡ್ಸ್. ಇದು ಜಗಲಿ ರೀ. ಅಡುಗೆ ಮನೆ ನೋಡ್ರಿ ಈಟ ಅಂದ್ರೆ ಈಟ ಮಾಡ್ಕೊಂಡಾರ್ರಿ. ಯಾಕೇನು ರೀ ಜಾಗ ಸ್ವಲ್ಪ ಹತ್ತಿ ಐತೆ ಅಂತಂದು ಹತ್ತೆಗೆ ಮಾಡ್ಕೊಂಡಾರ್ರಿ ಅವ್ರು ಅಡುಗೆ ಮನೆನ. ಇದು ಜಗಲಿ ನೋಡ್ರಿ ಲಕ್ಷ್ಮಿ ಮಾಡ್ಯಾರ ರೀ ಅವರು. ಮತ್ತು ಗೃಹ ಪ್ರವೇಶ ಅಂದ್ರೆ ಲಕ್ಷ್ಮಿ ಇಡಲೇಬೇಕಲ್ರಿ. ಬಡವ್ರ ಲಕ್ಷ್ಮಿ ರೀ. ಚಂದ ಮಾಡ್ಯಾರ ರೀ. ಸಂಕ್ಷಿಪ್ತ ಮಾಡಿದ್ರೆ ಚಂದ ಮಾಡ್ಯಾರ ರೀ. ಇದು ನವಗ್ರಹ ಪೂಜೆ ನೋಡಿರಿ ಫ್ರೆಂಡ್ಸ್. ನಮ್ಮ ಕಡೆಗೆಲ್ಲ ಮನೆ ಗೃಹ ಪ್ರವೇಶಕ್ಕೆ ಹಿಂಗೆ ಮಾಡಿಸ್ತೀವಿ ರೀ. ನೀವು ಹೆಂಗೆ ಮಾಡ್ತೀರಿ ಅನ್ನೋದನ್ನು ನಂಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್. ನೋಡಿರಿ ಇಲ್ಲೆಲ್ಲರನ್ನೂ ಒಮ್ಮಗ್ಲೆ ಕುಂದ್ರಿಸಿ ಬಟ್ಟೆ ಕೊಡೋದು ನಮ್ಮ ಕಡೆ ವಾಡಿಕೆ ರೀ. ಎಲ್ಲರನ್ನೂ ಕುಂದ್ರಿಸಿ ಆರತಿ ಮಾಡಿ ಬಟ್ಟೆ ಕೊಡ್ತಾರೆ ರೀ. ಹಂಗಾಗಿ ನೋಡ್ರಿ ಇವರು ನಮ್ಮ ಅತ್ತೆ ಮಗಳು ರೀ. ನಮ್ಮ ಮನೆಯವ್ರ ತಂಗಿ ರೀ ಈಕಿ. ನಮ್ಮ ಮನೆಯವ್ರ ಚಿಕ್ಕಮ್ಮನ ಮಗಳು ರೀ. ಮತ್ತು ಅತ್ತೆ ಮಗಳು ಅಂತ ಅಂದ್ರಲ್ಲ ಅಂತ ಅನ್ಬೇಡ್ರಿ. ಇವರು ನಮ್ಮ ಅತ್ತೆ ಮಗಳು ನಮ್ಮ ಅಂಟಿ ರೀ. ಮತ್ತು ಅಲ್ಲಿದ್ರ ನೋಡ್ರಿ ಎಲ್ಲ ಅಲ್ಲಿದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತು ನಾವು ಗುಡಿಯಾರ ನೋಡೋಣ ಬರ್ರಿ ಅಂತ ಗುಡಿ ಕಡೆಗೆ ಹೊಂಟೀವಿ ರೀ. ಇದು ಶರಣ ಬಸಪ್ಪ ಅಜ್ಜನ ಗುಡಿ ನೋಡ್ರಿ. ಇದು ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಆದ್ರೆ ಅದು ಕಿಲಿ ಹಾಕಿದ್ರಲ್ಲ ರೀ ತೋರ್ಸಕ್ಕೆ ಸರಿ ಅನ್ನಿಸ್ಲಿಲ್ಲ ರೀ. ಇದ್ದದ್ರಾಗ ಸ್ವಲ್ಪ ಇದನ್ನು ಮಾಡಿ ತೋರ್ಸೀನಿ ರೀ. ನೀವು ಒಂದು ನಮಸ್ಕಾರ ಮಾಡ್ಕೊರಿ. ಈ ಕಡೆಗೆ ಶರಣ ಬಸಪ್ಪ ಅಜ್ಜಂದು ಭಾಳ ಅಂದ್ರೆ ಭಾಳ ನಡೀತೈತೆ ರೀ ಇಲ್ಲಿ. ಮತ್ತು ಜಾತ್ರೆ ಗೀತ್ರೆ ಘನ ಚಂದ ಮಾಡ್ತಾರೆ ರೀ ಫ್ರೆಂಡ್ಸ್ ಇಲ್ಲಿ. ನಾನು ಒಂದು ಸಲ ಜಾತ್ರೆಗೆ ಬಂದಿದ್ದೇನೆ ರೀ. ಅವರು ನಮ್ಮ ಅಕ್ಕರ ನಾನು ನಮ್ಮ ಸೋದರತ್ತಿ ಮಗಳಿಗೆ ಅಕ್ಕನ ಅಂತ ಕರೆಯೋದ್ರಿ. ಯಾವಾಗಲೇ ನಾವು ಸಣ್ಣರು ಇರಲಿದ್ರನ ಸ್ವಲ್ಪ ಅವ್ರು ದೊಡ್ಡರು ಹಾಕದ್ರಲ್ರಿ. ಒಂದೇ ಓಣ್ಯಾಗ ಕೂಡಿ ಬೆಳೆದ್ವಲ್ರಿ ಅಕ್ಕ ಅಕ್ಕ ಅಂತಂದು ಅಂತಿದ್ವಿ ರೀ. ಇಲ್ಲೆಲ್ಲ ಬಂದ್ವಿ ರೀ ಫ್ರೆಂಡ್ಸ್. ಬಂದಿಂದ ನೋಡ್ರಿ ಗುಡಿ ಒಳಗೆ ಬಿಡ್ರಿ ಎಲ್ಲ ಆಟ ಆಡಕತ್ತಿದ್ವಿ ರೀ. ಇದೆಲ್ಲ ಮುಂದಲ್ದ ಎಂಟ್ರೆನ್ಸ್ ನೋಡ್ರಿ. ಇಲ್ಲೊಂದು ಗಣಪನ ಚಿತ್ರ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಬಾಗಲ್ದಾಗ. ಅದಕ್ಕೆ ತೋರಿಸಿದ್ದೀನಿ ರೀ ನಿಮಗೆ. ಇದೆಲ್ಲ ಮುಂದೆ ವರಾಂಡ ನೋಡ್ರಿ. ಮತ್ತು ಬಾಜುಕೊಂದು ಗುಡಿ ಐತ್ರಿ ಫ್ರೆಂಡ್ಸ್. ಬರ್ರಿ ಇಲ್ಲಿ ಒಂದು ಗುಡಿ ಐತ್ರಿ ತೋರಿಸ್ತೀನಿ ರೀ. ಅದು ಹನುಮಪ್ಪಜ್ಜನ ಗುಡಿ ಅಂತ ಅನ್ಸುತ್ತೆ ರೀ ಅದು. ಅಲ್ಲಿ ಭಾಳ ಮಂದಿ ಗಂಡ್ಮಕ್ಳು ಕುಂತಿದ್ರಿ ಒಳಗೆ. ಹಾಗಾಗಿ ನಾ ಏನು ಒಳಗೆ ಹೋಗ್ಲಿಲ್ಲ ರೀ. ಈ ಅಮ್ಮಗೆ ಏನು ಹುಚ್ಚ ಹಿಡ್ದೈತಿ ವಿಡಿಯೋದು ಅಂತಂದು ಹಂಗೆ ಅನ್ಕೊಂಡಾರು ಅಂತಂದು ನಾನು ಒಳಗೆ ಹೋಗ್ಲಿಲ್ಲ ರೀ. ಹಂಗೆ ಸ್ವಲ್ಪ ಹೊರಗೆ ನಿಂತು ವೀಡಿಯೋ ಮಾಡ್ಕೊಂಡು ಬಂದೆ ರೀ. ನೋಡ್ರಲ್ಲಿ ಹನುಮಪ್ಪಜ್ಜ ಕಾಣ್ಸಕತ್ತಾನಲ್ರಿ ಒಳಗೆ. ಸ್ವಲ್ಪ ಕ್ಲಿಯರ್ ಇಲ್ಲ ರೀ. ಹೆಸರಷ್ಟೇ ಅಲ್ಲಿ ವೆಂಕಟೇಶ್ವರ ಅಂತಂದು ತೋರ್ಸಕತ್ತಾರೆ ನೋಡ್ರಿ. ಹನುಮಪ್ಪಗೆ ಊರಾಗ ವೆಂಕಟೇಶ್ವರ ಅಂತ ಕರೀತಾರಂತ್ರಿ. ಅಂದ್ಕೊಂಡು ಮತ್ತೆ ಮುಂದೆ ಬಂದಿರಿ. ಇಲ್ಲಿ ನೋಡ್ರಿ ಇಲ್ಲಿ ಕೂತ್ಕೊಂಡಾರಿ ನಮ್ಮ ಅಕ್ಕಾರು ನಮ್ಮ ಮನೆಯವರು ಎಲ್ಲರೂ ಕೂತ್ಕೊಂಡಿದ್ದರಿ. ನಾನು ಅಲ್ಲೇ ಬಂದು ಕೂತ್ಕೊಂಡೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇನ್ನು ನಮ್ಮ ಊರಿಗೆ ಬಂದರೆ ಈ ಕಡೆ ಬಂದು ಹೋಗ್ರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.